ಸಾಕವ್ರೆ ಕಡೆ ಬಿದ್ದರೂ ಬೀಳ್ಬೋದು, ಬೀಳೋ ಥರನೇ ಇದೆ. ಓ ಗೈಸ್, ನಾ ಅಮ್ಮಗೆ ಸರ್ಪ್ರೈಸ್ ಇವತ್ತು ಗೈಸ್. ನಾನು ಇವಾಗ ನನ್ನ ಕಾರ್ ಎತ್ಕೊಂಡು ನನ್ನ ಕಾರ್ಗೆ PPF ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ನನ್ನ ಕಾರು 9 ಕೊಡ್ತಿದ್ದೆ ಮೈಲೇಜು. ಸೊ ಟೈಮ್ ಹೋಗ್ತಾ 12ವರೆಗೂ ಕೊಡುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಸಂತು ಬೈ. ಸೊ ನೋಡೋಣ, ಈಗ ಸದ್ಯಕ್ಕೆ 9 ಕೊಡ್ತಾ ಇದೆ. ಇವತ್ತು ಹೋಗಿ ಬಿಟ್ಬಿಡೋಣ, 3 ದಿನ ಈ ಕಾರ್ ಇರಲ್ಲ ನಂತರ. ಗೈಸ್, ಈ ಕೇಬಲ್ ವರ್ಕ್ ಆಗ್ತಿಲ್ಲ. ಈ ಕೇಬಲ್ ರಿಟರ್ನ್ ಕೊಡೋಣ ಅಂದರೆ ಬಾಕ್ಸ್ನ ಬಿಸಾಕ್ಬಿಟ್ಟಿದ್ದಾರೆ ನಿತೀಶ್ ಮತ್ತು ಚಂದ್ರ. ಎಲ್ಲಿದೆ ಗೊತ್ತಿಲ್ಲ ಗೈಸ್. ಮೊನ್ನೆ ಕಾರ್ ಎಲ್ಲಿ ನಿಲ್ಸಿದ್ನೋ ಅಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ದೆ, ನೋಡ್ರೆ ಬಾಕ್ಸ್ ಇಲ್ಲೇ ಸಿಕ್ತು. ನನ್ನ ಪುಣ್ಯಕ್ಕೆ 2 ಇಲ್ಲೇ ಇದೆ ನೋಡಿ, ಇಲ್ಲಿ ಬಿಸಾಕವ್ರೆ. ಹಾಯ್, ಲೈಫಲ್ಲಿ ಫಸ್ಟ್ ಟೈಮ್ ಅವ್ರು ಕಸಕ್ಕೆ ಹಾಕಿಲ್ಲ. ಯೂಶಲಿ ನಾನು ಡಸ್ಟ್ಬಿನ್ ಹಾಕ್ಸ್ತೀನಿ, ಅವತ್ತು ನಾನು ನೋಡಿಲ್ಲ. ನನ್ನ ಪುಣ್ಯಕ್ಕೆ ಇಲ್ಲಿ ಕೆಳಗೆ ಬಿಸಾಯಿದ್ದಕ್ಕೆ ಸಿಕ್ತು. ಬಾಟಲ್ ಓಪನರ್ ಆಯ್ತಾ? ಇಲ್ಲ, ಶಾಪ್ ಅವ್ರ ಹತ್ರ ಹೇಳ್ತಾ ಕೇಳು. ಹೌದಾ, ಬಾಯ್. ಜಸ್ಟ್ ಇದು ಆಮೇಲೆ ವಾಪಸ್ ಕೊಡಬೇಕು. ಈಗ ಹೊರಟಿದ್ದೀನಿ ಆನ್ ದ ವೇ. 22 ಕಿಲೋಮೀಟ್ರ್ ಇದೆ. 10 ಕಿಲೋಮೀಟ್ರ್ 22 ನಿಮಿಷ ಇದೆ ಟೈಮ್. 22 ನಿಮಿಷ ತೋರಿಸ್ತಿದೆ ಹೋಗೋಕ್ಕೆ. ಸೊ ಲೆಟ್ಸ್ ಗೋ ಗೈಸ್. ನನಗೆ ಒಂಚೂರು ಬೇಜಾರಿದೆ, ಏನು ಅಂದರೆ ನನ್ನ ಕಾರ್ 3 ದಿನ ಇರಲ್ಲ. ಬಟ್ ಖುಷಿ ಇದೆ, PPF ಆಗ್ಬಿಟ್ಟು ಬರುತ್ತೆ ಅಂತ. ಕೆಳಗಡೆ ಕಾಲ್ದಿನ ಮ್ಯಾಟ್ ಹಾಕ್ಸಿಲ್ಲ, ಮ್ಯಾಟ್ ಹಾಕ್ಸ್ಬೇಕು. ಇನ್ನೇನೋ ಕೆಲಸಗಳಿದೆ ಇದ್ರದ್ದು, ಎಲ್ಲ ನಡೆಯುತ್ತೆ ಗೈಸ್. ನಾನು ಶೋರೂಮಲ್ಲಿ ಯಾಕೆ ಹಾಕ್ಸಿಲ್ಲ ಅಂದರೆ ಶೋರೂಮಲ್ಲಿ ಸಖತ್ ಎಕ್ಸ್ಪೆನ್ಸಿವ್ ಇರುತ್ತೆ, ಅದಕ್ಕೆ ನಾನು ಒಪ್ಕೊಂಡಿಲ್ಲ ಮ್ಯಾಟ್ಗೆಲ್ಲ. ಸೊ ಅದಕ್ಕೆ ಇಲ್ಲೇ ನಮಗೆ ಗೊತ್ತಿರೋ ಯಾರು ಇರ್ತಾರಲ್ಲ, ಸೊ ಅವ್ರ ಕೈಯಲ್ಲಿ ಹಾಕ್ಸೋಣ ಅಂತೇಳಿ ಎಲ್ಲ ಹಂಗೆ ಹೋಲ್ಡ್ ಇಟ್ಕೊಂಡಿದ್ದೆ. ಇವಾಗ ಹಿಂಗೂ ಒಂದೇ ಸರಿ ಕೊಡ್ತಾ ಇದ್ದೀನಿ, ಎಲ್ಲ ಒಂದೇ ಸರಿ ಹಾಕ್ಸೋಣ. ಸೊ ಲೆಟ್ಸ್ ಗೋ ಗೈಸ್. ಸೊ ಹಿಂಗೆಲ್ಲ ಹಾಕೊಂಡು ಹೋಗೋದು ಇಸ್ ವೆರಿ ರಿಸ್ಕಿ. ಏನೋ ಒಂದು ಬಿತ್ತು ಅಂದರೆ ಸ್ವಲ್ಪ ಸ್ಪೀಡಲ್ಲಿ ಇದ್ದಾಗ ಹಿಂದೆಗಡೆ ಗಾಡಿಯವರು ಕಂಟ್ರೋಲ್ ತಪ್ಪಿ ಆ ಕಡೆ ಈ ಕಡೆ ಹೊಡೆದು ಏನಾದರೂ ಆಗ್ಬೋದು. ಸೊ ಇದು ಕರೆಕ್ಟಾಗಿ ಕಟ್ಕೊಂಡಿಲ್ಲ ನೋಡಿ, ಈ ಕಡೆ ಬಿದ್ದರೂ ಬೀಳ್ಬೋದು, ಬೀಳೋ ಥರನೇ ಇದೆ ಈ ಕಡೆದು. ಸೊ ಇಟ್ಸ್ ವೆರಿ ರಿಸ್ಕಿ. ಒಂಚೂರು ಅದೇನೋ ಅರ್ಧೋಯ್ತೋ ಏನಾಯ್ತೋ, ಟೈಮ್ ಸರಿ ಇಲ್ಲದೆ ಏನಾದರೂ ಆಗ್ಬೋದು. ಬಟ್ ಇಂಥ ಗಾಡಿಗಳಿಂದ ಹಿಂದೆನೇ ಓಡಾಡಬೇಕು ನೀವು. ಅದನ್ನ ಮುಂದೆ ಬಿಟ್ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ದೂರ ಇದ್ರೇ ಒಳ್ಳೇದು. ನಾನು ಮೊನ್ನೆ ಒಂದು ಕಮೆಂಟ್ ಓದಿದೆ, ಸ್ಯಾಮ್ ಮ್ಯಾನಿಫೆಸ್ಟೆಡ್ ಸ್ಕ್ರಾಚ್ ಆ್ಯಂಡ್ ಇಟ್ ಹ್ಯಾಪೆಂಡ್ ಅಂತ. ನಾನು ಮೊನ್ನೆ ವ್ಲಾಗಲ್ಲಿ 3 ದಿನ ವ್ಲಾಗಲ್ಲೂ ಸ್ಕ್ರಾಚ್ ಆಗ್ಬಿಡುತ್ತೆ ಅಂತ ಅಂತಾನೆ ಇದ್ದೀನಿ ವ್ಲಾಗಲ್ಲಿ. ಆ್ಯಂಡ್ ಅದು ಹಾಗೆ ಹೋಯ್ತು. ಸೊ ಮ್ಯಾನಿಫೆಸ್ಟಿಂಗ್ ಇಸ್ ಸೋ ರಿಯಲ್ ಅಲ್ವಾ? ನಾವೇನು ಅನ್ಕೋತೀವಿ ಆಗ್ಬಿಡುತ್ತೆ ಅಂತ ಅದು ಆಗೋಯ್ತು ಗೈಸ್. ಸೊ ನಾನು ಕಾರ್ ಕೊಟ್ಟು ವಾಪಸ್ ಆಟೋಲ್ಲಿ ಬರೋದು. ಸೊ ಅದಕ್ಕೆ ಆಟೋಲಿ ನಾನು ಈ ಶಾಪಿಗೆ ಬರೋಕ್ಕಾಗಲ್ಲ. ಫಸ್ಟ್ ಶಾಪಲ್ಲಿ ಇದನ್ನು ವಾಪಸ್ ಕೊಟ್ಬಿಟ್ಟು ಆಮೇಲೆ ನಾನು ಕಾರ್ ಕೊಡೋಕೆ ಹೋಗೋಣ ಅಂತ ಬಂದಿದ್ದೀನಿ. ಅಂದರೆ ಆನ್ ದ ವೇನೇ ಇದ್ದಿದ್ದು. ಸೊ ಬನ್ನಿ, ಇದನ್ನು ಕೊಟ್ಬಿಟ್ಟು ಫಸ್ಟ್ ಕೇಬಲ್ ಬೇರೆ ಇಸ್ಕೊಂಬರೋಣ. ಬ್ರೋ ಹಾಯ್ ಬ್ರೋ, ಈ ಕೇಬಲ್ ವರ್ಕ್ ಆಗ್ತಿಲ್ಲ. ಸಿ ಟೈಪು ಲೈಟ್ನಿಂಗ್ ಆಗ್ತಿದೆ, ಸಿ ಟೈಪ್ ವರ್ಕ್ ಆಗ್ತಿಲ್ಲ. ಸೊ ಇದಕ್ಕೆ ಹಾಕಿ ಟೆಸ್ಟ್ ಮಾಡಿ ನೋಡಿದ್ರು, ಇದು ವರ್ಕ್ ಆಗ್ತಾ ಇಲ್ಲ. ಬೇರೆ ತೊಗೊಂಡು ಹೋಗೋದು ಈಗ ಚೆಕ್ ಮಾಡಿಬಿಟ್ರೆ ಬೆಸ್ಟ್ ಗೈಸ್. ಅದ್ರ ಜೊತೆ ಇನ್ನೊಂದು ಕೇಬಲ್ ತೊಗೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ ಹೋಗ್ಬಿಟ್ಟು ಕಾರಲ್ಲಿ. ಗೈಸ್ ನೋಡಿ ಎಷ್ಟು ಕೆಡ್ದಾಗಿ ಕಾಣ್ತಿದೆ ಲೈನು ಗೈಸ್. ಸೊ ಇದನ್ನು ಹಿಂದೆ ಹಾಕಿದ್ದೀವಿ, ಇದನ್ನೆಲ್ಲ ಇದ್ರಲ್ಲಿ ಎತ್ತಿಟ್ಬಿಡ್ತೀನಿ ಬಾಕ್ಸ್ನ. ಇವತ್ತು ಬಾಕ್ಸ್ ಸಿಕ್ತು ಉಳ್ಕೊಂಡೆ, ಇಲ್ಲ ಅಂದಿದ್ರೆ ಕೇಬಲ್ ವೇಸ್ಟೇ ಅದು. ಅದಕ್ಕೆ ಇವಾಗ ಅರ್ಥ ಆಯಿತು ವೈ ಇಂಪಾರ್ಟೆಂಟ್ ಬಾಕ್ಸ್ ಕೀಪಿಂಗ್ ಸ್ಟೋರಿಂಗ್ ಅಂತ. ಸೊ ಈ ಕೇಬಲ್ಲು ನನ್ನ ಹತ್ರ ಈಗ ಈ ಕೇಬಲ್ನ ಹಿಂದೆಗಡೆ ಹಾಕ್ಬಿಡ್ತೀನಿ. ಇಲ್ಲಿ ನಂದು ಸಿ ಇದೆ ಕೇಬಲ್ಲು ನೋಡಿ, ಇಲ್ಲಿ ಸಿ ಇದೆಯಲ್ಲ, ಹೀಗೆ ಇಲ್ಲಿ ಹಾಕ್ಬಿಡ್ತೀನಿ. ಇದನ್ನು ಹಾಕ್ಬಿಟ್ಬಿಡ್ತೀನಿ. ಹಿಂದೆಗಡೆ ಕೂರೋರಿಗೆ 3 ಕೇಬಲ್ ಇರುತ್ತೆ, 3 ಇರುತ್ತೆ ಪಿನ್, ಯಾವ್ದಾದ್ರು ಹಾಕೋಬೋದು. ಎಷ್ಟು ಗಲೀಜಾಗಿದೆ ನೋಡಿ ಗಾಡಿ. ಮತ್ತು ಇಲ್ಲಿ ಮುಂದೆಗಡೆಗೆ ಇದನ್ನು ತಂದಿದ್ದೀನಿ. 7 ಬಾಕ್ಸ್ನ ಎತ್ತಿಡಬೇಕು. 6 ಮಂತ್ಸ್ ವಾರಂಟಿ ಇರುತ್ತೆ, ಏನಾದರೂ ಆದರೆ ವಾಪಸ್ ತಂದು ಕೊಡ್ಬೋದು. ಸೊ ಇದನ್ನು ಇಲ್ಲಿ ಹಾಕ್ತೀನಿ. ಓಕೆ, ಫೈನಲಿ ಈಗ ಹೋಗ್ಬಿಟ್ಟು ಕಾರ್ ಕೊಡೋಣ. ಲೆಟ್ಸ್ ಗೋ. ಹೋಗಿ ಸೊ ಲೊಕೇಶನ್ ರೀಚ್ ಆಗಿ ನಮ್ಮ ಕಾರ್ನ ತೊಗೊಂಬಂದು ನಿಲ್ಸಿದ್ದೀನಿ. ಫಸ್ಟ್ ಮಾಡ್ತಿರೋದೇನು ಅಂದರೆ ಇದು ಒರೆಸ್ಬೋದಾ ಅಂತ ನೋಡ್ತಾ ಇದ್ದಾರಂತೆ. ಇದೊಂಚೂರು ಡೀಪ್ ಆಗಿದೆ, ಎಲ್ಲ ಪೇಂಟ್ ಹೋಗಿದೆ ನೋಡಿ, ಇಲ್ಲೆಲ್ಲ ಪೇಂಟ್ ಹೋಗ್ಬಿಟ್ಟಿದೆ. ಸೊ ಇದೆಲ್ಲ ಎದ್ದು ಕಾಣಿಸುತ್ತೆ PPF ಹಾಕಿದ್ರು. ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ನೋಡೋಣ ಈಗ ಏನು ಮಾಡ್ತಾರೆ ಅಂತ. ಕಾಂಪೌಂಡ್ ಟ್ರೈ ಮಾಡ್ತೀನಿ. ಓಕೆ, ನಾನು ಮಿಷಿನ್ ಹಾಕಿ ಮತ್ತೆ ಸ್ಟ್ಯಾಂಡ್ ಮಾಡಿ ರೆಡಿ ಮಾಡ್ತೀನಿ. ಓಕೆ, ಎಷ್ಟಾಗುತ್ತೆ ಟ್ರೈ ಮಾಡಿ. ಇದರಲ್ಲಿ ಮೇಲ್ಗಡೆ ಈ ಲೇಯರ್ ಇರುತ್ತಲ್ಲ, ಇದನ್ನು ಮ್ಯಾಕ್ಸಿಮಮ್ ಸ್ಟ್ಯಾಂಡ್ ಮಾಡ್ತೀವಿ. ಈ ಲೈನ್ ಆ ಲೈನ್ ಉಳ್ಕೊಳ್ತಲ್ಲ, ಈ ಲೈನು ಇದು ಬಿಡಿ, ಏನು ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ತೆಗಿಯೋಣ ಅಷ್ಟೇ. ಒಂದು ನೆನಪು ಉಳ್ಕೊಳ್ಳಿ ನೋಡಿ. ಶಿಕಾರ ಕಾಶ್ಮೀರ್ದು ಗೈಸ್. ಇದೆಲ್ಲ ಸೀಟ್ ಕವರ್ಸು. ಸೊ ಇದೆಲ್ಲ ಹಾಕ್ಸ್ಬೇಕಾ ಬೇಡವಾ ಅಂತ ಇನ್ನೂ ಕನ್ಫ್ಯೂಸ್ಡ್ ಆಗಿದ್ದೀನಿ. ಹಾಕ್ಸಿದ್ರು ಯಾವ ಕಲರ್ ಹಾಕ್ಸೋದು ಡಿಸೈಡ್ ಮಾಡಬೇಕು ಗೈಸ್. ಸೊ ಕಾರಲ್ಲೇ ಇತ್ತು, ಇದನ್ನು ತೊಗೊಂಡು ಈಗ ಹೋಗ್ತಾ ಇದ್ದೀನಿ. ಕಾರ್ನ ಬಿಟ್ಬಿಟ್ಟು ಸೊ ಈ ಬೊಂಬೆಗಳು ಎತ್ಕೊಂಡು ಬಾಟ್ಲ್ ಎತ್ಕೊಂಡು ಆಟೋಲ್ಲಿ ಹೋಗ್ತಾ ಇದ್ದೀವಿ.
ಗೈಸ್ ಸೊ ಫೈನಲಿ ಬ್ಯಾಕ್ ಟು ಹೋಮ್. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ನನ್ನ ಮುಂದಿನ ಕೆಲಸನ ನೋಡ್ತೀನಿ. ರೆಸ್ಟ್ ಅಂದರೆ ನನ್ನ ಪ್ರಕಾರ ವ್ಲಾಗ್ ಎಡಿಟ್ ಮಾಡೋದು. ಗೈಸ್ ಸೊ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ವಾಟ್ ಈಸ್ ಅಪ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನು ನಮ್ಮ ಅಮ್ಮ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ಫ್ಯೂಲ್ ಹಾಕ್ಸ್ಕೊತಾ ಇದ್ದೀವಿ ಇಲ್ಲೇ. ಲೆಟ್ಸ್ ಗೋ ಗೈಸ್. ಸೊ ನಾನು ಆ ಕಾರ್ನ ಓಡಿಸಿ ಕಾರ್ ಓಡ್ಸೋಕ್ಕೆ ಒಂಥರ ಫೀಲ್ ಆಗ್ತಿದೆ. ಬಿಕಾಸ್ ಇದು ಒಂಚೂರು ಗಟ್ಟಿ ಸ್ಟೇರಿಂಗು. ಸೊ ಓಡಿಸ್ಕೊಂಡು ಫೈನಲಿ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂತ ಒಳಗೋಗಿ ಹೇಳ್ತೀನಿ ಬನ್ನಿ. ಗೈಸ್ ನಾವು ಅಮ್ಮಗೆ ಸರ್ಪ್ರೈಸ್ ಇವತ್ತು. ನಾವು ಅಮ್ಮ ಈ ಥರ ಒಂದು ಕಬೋರ್ಡ್ ಬೇಕು ಅಂತಿದ್ರು ಮನೆಗೆ. ಸೊ ಅದನ್ನು ಒಂದು ಬುಕ್ ಮಾಡೋದಿತ್ತು. ಮತ್ತು ನಮ್ಮದು ಸೋಫಾ ಸ್ವಲ್ಪ ನಮಗೆ ಬೋರ್ ಆಗಿಬಿಟ್ಟಿದೆ. ದಿನ ನೋಡಿ ಅದೊಂಚೂರು ಚೇಂಜ್ ಮಾಡಬೇಕು ಅಂತ ನನ್ನ ತಲೆಯಿತ್ತು. ಅದೇನು ಇನ್ನೂ ಕನ್ಫರ್ಮ್ ಇಲ್ಲ. ಅದು ಬಿಟ್ಟರೆ ನನಗೊಂದು ಬೆಡ್ ಬೇಕಿತ್ತು. ಈ ಥರ ನಂದು ಬೆಡ್ಡು ಚೇಂಜ್ ಮಾಡಬೇಕು ಅಂತಿದ್ದೀನಿ. ಬೆಡ್ಡು ಮತ್ತು ಅದು ಕುರ್ಷನ್ ತೊಗೋಬೇಕಿತ್ತು. ಸೊ ಅದಷ್ಟಿದೆ ಕತೆ. ಎಲ್ಲ ನೋಡೋಣ. ಇದು ನೋಡಿ ಸಖತ್ತಾಗಿದೆ ನೋಡೋಕ್ಕೆ. ವುಡ್ ಅಲ್ಲ ಇದೆಲ್ಲ. ಓಕೆ ನೋಡಿ ಇದು ಸೋಫಾ ಕಮ್ ಬೆಡ್ಡು. ಓ ಸೂಪರು. ಇದೂ ಬೆಂಡ್ ಆಗುತ್ತಾ? ಫುಲ್ ಬೆಡ್ಡೇ ಆಗೋಗುತ್ತೆ. ಓ ಕ್ರೇಜಿ. ಇದೇ ರೂಮ್ಗೆ ಹಾಕೊಂಡ್ಬಿಡ್ತೀನಿ ನಾನು. ಹಾಂ ಚೆನ್ನಾಗಿದೆ. ಪುಟಾಣಿ ವಾಷಿಂಗ್ ಮಿಷಿನ್ ರಫ್ ಯೂಸ್ ಮಾಡೋಕ್ಕೆ. ಗೈಸು ಅಲ್ಲಿ ಫರ್ನಿಚರ್ ನೋಡಿಕೊಂಡು ಮಾತಾಡಿಕೊಂಡು ನಾನು ನಮ್ಮ ಹೊರಟ್ವಿ. ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ. ಹೊಟ್ಟೆ ಸಕ್ಕತ್ ಹಸುವಾಗ್ತಿದೆ. ಬನ್ನಿ ಹೋಗೋಣ. ಬೈ ಓಪನ್ನೇ ಕ್ಲೋಸ್. ಅಯ್ಯಯ್ಯೋ ಜಾಗ ಅದು ಚೆನ್ನಾಗಿದೆ ಅಂತ ಬಂದರೆ ಕ್ಲೋಸ್ ಆಗ್ಬಿಟ್ಟಿದೆ ಅಂತೆ. ಬೇರೆ ಎಲ್ಲಾದ್ರೂ ಹೋಗೋಣ. ಮಧ್ಯಾಹ್ನ ಈ ರೇಂಜ್ ಟ್ರಾಫಿಕ್ ಇದೆ. ಎಷ್ಟು ಟೈಮು? 4 ಗಂಟೆಗೆ ಈ ರೇಂಜ್ ಟ್ರಾಫಿಕ್ ಅಂದರೆ 6-7 ಗಂಟೆಗೆ ಹೆಂಗಿರ್ಬೋದು ಇಲ್ಲಿ ಅಲ್ವಾ? ತಲೆನೋವು ಶುರು ಆಗೋಯ್ತು ಗೈಸ್. ಸೊ ಅಲ್ಲೆಲ್ಲೂ ಆನ್ ದ ವೇ ಹೋಟೆಲ್ ಇರಲಿಲ್ಲ. ಕ್ಲೋಸ್ ಅನ್ಸುತ್ತೆ ಇದು ಹೋಟ್ಲು. ಸರ್ ಈವ್ನಿಂಗ್ ಮಾತ್ರನಾ ಇದು? ಈವ್ನಿಂಗ್ ಮಾತ್ರ. ನೀವು ಆಪೋಸಿಟ್ ಹೋಗೋಣ. ಯಾಕೋ ಎಲ್ಲ ಹೋಟ್ಲಿಗೆ ಕ್ಲೋಸ್ ಆಗ್ಬಿಟ್ಟಿದೆ. ಹೊಟ್ಟೆ ಸರಿಯಾಗಿ ಹಸುವಾಗ್ತಿದೆ. ನಮ್ಮ ಬೇರೆ ವೆಜ್ ಇವತ್ತು. ಬನ್ನಿ ನಾನು ನಾನ್ ವೆಜ್ ತಿಂತೀನಿ. ಗೈಸ್ ಫೈನಲಿ ರೀಚ್ ಆದ್ವಿ. ಯಾವುದೋ ಒಂದು ಹೋಟ್ಲು ಕಾಣಿಸ್ತು. ನಮ್ಮ ಮನೆ ಹತ್ರನೇ ಬಂದ್ವಿ. ನೋಡಿ ಏನೇನೋ ತಿನ್ನೋಕೆ ಹಸುವಾಗ್ತಿದೆ ನನಗೆ. ನಮ್ಮ ಅಮ್ಮ ಪನ್ನೀರ್ ತಿಂತಾರೆ ಅಂತ ಪನ್ನೀರ್ ಆರ್ಡ್ರ್ ಮಾಡಿದೆ. ಬೋತ್ ಸ್ವೀಟೇ ಪನ್ನೀರ್. ಗೈಸ್ ಪನ್ನೀರ್ನ ಕ್ಯಾನ್ಸಲ್ ಮಾಡಿ ಬೇರೆ ತರಿಸಿದ್ದೀನಿ. ಸೊ ಈಗ ಬೇರೆ ಪನ್ನೀರ್ ಇದೂ. ಬಟ್ ಅದು ಪನ್ನೀರ್ ಬಟರ್ ಮಸಾಲೆ. ಇದು ಪನ್ನೀರ್ ಕಡಾಯಿ ಪನ್ನೀರ್. ಗೈಸ್ ಊಟ ಮಾಡ್ಕೊಂಡು ಹೊರಟ್ವಿ ಅಲ್ಲಿಂದ. ಬಟ್ ನಾನು ನನ್ನ ಟೇಬಲ್ ಮೇಲೆ ಊಟ ಮಾಡಬೇಕಾದ್ರೆ ಅದು ಇದಿಟ್ಟಿದ್ದೆ. ನಾನು ಹಲ್ದು ಸೆಟ್ ಕೊಟ್ಟಿದ್ರಲ್ಲ ಅದನ್ನಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಟಿಶ್ಯೂಲ್ ರೋಲ್ ಮಾಡಿ ಇಟ್ಟಿದ್ದೆ. ಅದನ್ನ ಬಿಸಾಕ್ಬಿಟ್ಟಿರ್ತಾರೆ. ಏನು ಮಾಡ್ತಾರೋ ಹೋಗಿ ನೋಡ್ಬೇಕೀಗ. ಹೌದು ಥ್ಯಾಂಕ್ ಯು. ಅಲ್ಲಿ ವಾಶ್. ಥ್ಯಾಂಕ್ ಯು. ಗೈಸ್ ಸೊ ಮನೆಗೆ ಬಂದು ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಈಗ ಕೂತಿದ್ದೆ. ನಮ್ಮ ಅಮ್ಮ ಬಂದು ಬ್ರೆಡ್ಡು ಚೀಸ್ ಹಾಕ್ಕೊಡ್ತಾ ಇದ್ದಾರೆ. ಚೀಸ್ ಕೈ ತೊಳೆದಿದ್ರಾ? ಗೈಸ್ ನಿದ್ದೆ ಬರ್ತಾ ಇದೆ ಗೈಸ್. ನಮ್ಮಗೆ ಹಾಕೊಳಕ್ ಕೊಡೋಣ. ಚುಚ್ಚುತ್ತಾ? ಚುಚ್ಲಿ ಅಂತಾನೆ ಅದು. ಏನ್ ಡವ್ ಮಾಡ್ತಾರೆ ಎಲ್ಲ ಅಮ್ಮಂದಿರು ಹಿಂಗೇನ. ನಮ್ಮ ಅಮ್ಮ ಮಾತ್ರ ಹಿಂಗ ಗೊತ್ತಿಲ್ಲ ನೋಡಿ ಗೈಸ್. ಅದು ಯೂಸ್ ಮಾಡಬೇಕು. ಯೋಗ ಸ್ಲಿಪ್ಪರ್. ಯೋಗ ಪಾದಕ. ಅದು ನಿಮ್ಮ ಫೀಟಲ್ಲಿ ಇರೋ ನರ್ವ್ಸ್ನ ಟಚ್ ಮಾಡುತ್ತೆ ನನ್ನ ಪ್ರಕಾರ. ನಾಟ್ ಶೋರ್. ಒಟ್ನಲ್ಲಿ ಒಳ್ಳೇದು ಅಂತ ಇತ್ತು ತರಿಸಿದ್ದೀನಿ. ಹೆಂಗಿದೆ ಫೀಲ್ ವಾಕ್ ಮಾಡಿದ್ರೆ? ಫೀಲಿಂಗು? ಕಲ್ ಮೇಲೆ ಚೂಸ್ದಂಗೈತೆ. ಚೂಪ್ ಕಲ್ಗಳಿರುತ್ತಲ್ಲ ಅದ್ರ ಮೇಲೆ ವಾಕ್ ಮಾಡಂಗಿದೆ. ಓಕೆನಾ? ಹುಷಾರು. 30,000 ರೂಪಾಯಿ ಚಪ್ಪಲಿ ಅದು. ಓಕೆ ಎನಿಹೌ ಥ್ಯಾಂಕ್ ಯು 30,000 ರೂಪಾಯಿ ಆಯ್ತಾ? ಅಂದ್ರೆ ಅರ್ಥ ಆಯ್ತು. ಲೈಫಲ್ಲಿ ನೋಡಿದೀರಾ 30,000 ರೂಪಾಯಿ ಆಯ್ತಾ? ಲೈವ್ ಆಗಿ 30,000 ರೂಪಾಯಿ ನೋಡಿದೀರಾ? ನಾವು ನೋಡಿಲ್ಲ ಅಲ್ಲ. 30 ರೂಪಾಯಿನೇ ನೋಡಿಲ್ಲ ನೋಟು. ಸೊ ಇವತ್ತಿನ ವ್ಲಾಗಲ್ಲಿ ಬಾಕ್ಸ್ನ ತೆಗಿಯೋಕ್ಕಾಗಿಲ್ಲ. ನಾಳಿದ್ದು ವ್ಲಾಗಲ್ಲಿ ಫಾರ್ ಶೋರ್ ಈ ಬಾಕ್ಸ್ ತೆಗಿತೀನಿ. ಆ್ಯಂಡ್ ಈ ಕೆಲಸನ ಉಳಿಸ್ಕೊಂಡಿದ್ದೀನಿ. ಕ್ಯಾಮ್ರಾ ಫಿಕ್ಸ್ ಮಾಡಿಸ್ಬೇಕಿತ್ತು ನನ್ನ ರೂಮ್ಗೆ. ಅದು ಇನ್ನೂ ಆಗಿಲ್ಲ. ಆ್ಯಂಡ್ ನನ್ನ ರೂಮ್ ಗೋಡೆ ಯಾಕೋ ಒಂಥರ ನೀರು ಆಗಿಬಿಟ್ಟಿದೆ ನೋಡಿ. ಫುಲ್ಲು ಈ ರೀಪೇಂಟ್ ಮಾಡಿಸಿರೋದು ಮನೆ ಫುಲ್ ಇದು ನಾನು. ಆದರೂ ಫುಲ್ಲು
ನೀರಾಗೋಗಿದೆ. ಇದು ನಮ್ಮ ಶೇಷ್ ಟುಮ್ ರೂಮಿಂದ ಬಾಲ್ಕನಿಯಿಂದ ಟ್ಯಾಪು. ಈ ಟ್ಯಾಪ್ ಇರೋದಕ್ಕೆ ಆ ಕಡೆ ರೂಮು ಫುಲ್ ನೀರು ಹಾಕ್ಬಿಟ್ಟಿದೆ. ಗೈಸ್ ನಾವು ಇವತ್ತು ಹೋಗಿದ್ವಲ್ಲ ಮಂಚ ಹೋಗ್ಬೇಕು ಅಂತ, ಈ ಮಂಚ ನಾವು ಚೇಂಜ್ ಮಾಡಬೇಕು ಅಂತಿದ್ದೀನಿ. ಬಿಕಾಸ್ ಇದು ಸಖತ್ ಹಳೆ ಮಂಚ ಇದು. ಆಲ್ಮೋಸ್ಟ್ ನಮ್ಮ ಅಪ್ಪ ಅಮ್ಮ ನಾವು ಅಮ್ಮ ತೊಗೊಂಡಿದ್ದೀವಿ ಮಂಚನ. ಆಲ್ಮೋಸ್ಟ್ 6,000-7,000 ಆ ಕಾಲದಲ್ಲಿ 10,000 ನಾವು ಕೊಟ್ಬಿಟ್ಟು ತೊಗೊಂಡಿದ್ದು. ಸೊ ನಮ್ಮ ಮಾಮ ಮಾಡಿಸಿದ್ದು ವುಡ್ಡಲ್ಲಿ, ಅದನ್ನು ನಾವು ಅಮ್ಮ ಇಸ್ಕೊಂಡಿದ್ದು. ಈಗ ನಾನು ಯೂಸ್ ಮಾಡ್ತಿದ್ದೆ. ನಮ್ಮ ಅಪ್ಪ ಅಮ್ಮಂಗೆ ಹೊಸದು ತಂದಿದ್ದೀನಿ, ಬಟ್ ನಾನು ಚೇಂಜ್ ಮಾಡಬೇಕು ಅಂತಿದ್ದೀನಿ ನನ್ನ ರೂಮ್ಗೆ. ಸೊ ಅದಕ್ಕೆ ಇಲ್ಲಿ ಒಂದು ವೈಟ್ ಕಲರ್ ಬೆಡ್ ತರಬೇಕು ಅಂತಿದ್ದೀನಿ. ಹೋಪ್ಫುಲಿ ಅದು ಆದಷ್ಟು ಬೇಗ ಬರುತ್ತೆ. ಓಕೆ, ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ ನಾನು. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಬಾಕ್ಸಲ್ಲಿ ಏನಿದೆ ಅದು ನಾನು ನಾಳೆ ತೋರಿಸ್ಬೇಕಂತ ನೀವು ಕಮೆಂಟ್ ಹಾಕಿ. ಇದು ನಾನು ಎಲ್ಲರೂ ಇದ್ದಾಗ ಓಪನ್ ಮಾಡೋಣ ಅಂತ. ನಮ್ಮ ಅಪ್ಪ ಇಲ್ಲ, ಈಗ ನನ್ನ ತಮ್ಮ ಇಲ್ಲ, ಸೊ ಸಂಜೆ ಇಲ್ಲ. ಸೊ ಅವರೆಲ್ಲ ಇದ್ದಾಗ ಓಪನ್ ಮಾಡ್ರಿ, ಇನ್ನೂ ಮಜಾ ಇರುತ್ತೆ. ಸೊ ಅವರೆಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದ ಮೇಲೆ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಈ 3 ದಿನ ಕಾರ್ ಇರಲ್ಲ. ಐ ಮಿಸ್ ಮೈ ಕಾರ್. ಬಾಯ್ ಬಾಯ್.